ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಲಗೈಕುಮ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ಸ್ ಸ್ವಲ್ಪ ಸ್ಪೆಷಲ್ ಆಗಿದೆ ಆ್ಯಂಡ್ ಇವತ್ತು ಬರ್ಡೇ ಸೆಲೆಬ್ರೇಷನ್ಸ್ ಕೂಡ ಇದೆ. ಯಾಕೆ ಬರ್ಡೇ ಸೆಲೆಬ್ರೇಷನ್ ಅಂತ ನೋಡೋಣ, ನಿಮಗೆ ಗೊತ್ತಾಗುತ್ತೆ ನೋಡಿ. ಬರ್ತ್ಡೇ ಇದೆ, ಅದಾದ್ಮೇಲೆ ಎಲ್ಲ ಬೆಳಗ್ಗೆಯಿಂದ ಫುಲ್ ಪ್ರಿಪ್ರೇಷನ್ ಅಲ್ಲಿ ಇದ್ವಿ. ಮಕ್ಕಳು ನಾವೆಲ್ಲ ರೆಡಿ ಆಗೋಕೆ ಹೋಗ್ತಾ ಇದ್ದೀವಿ, ಕುತ್ಕೊಂಡಿದ್ದೀವಿ. ಒಂದ್ ಕಡೆ ಬರ್ಡೇ ಸೆಲೆಬ್ರೇಷನ್ ಎಕ್ಸೈಟ್ಮೆಂಟ್ ಅಂತ ಅಂದ್ರೆ, ಇನ್ನೊಂದು ಕಡೆ ಬ್ಯಾಂಗ್ಳೂರ್ ವೆದರ್ ನಮ್ಮ ಕೆಲಸ ಶುರು ಮಾಡಿದೆ. ಹೊರಗಡೆ ನೋಡಿದ್ರೆ ಫುಲ್ ಹೆವಿ ರೇನ್ ಇದೆ, ಮಳೆ ಅಷ್ಟು ಜೋರಾಗಿ ಬರ್ತಾ ಇದೆ. ಹೊರಗಡೆ ಹೋಗೋದು ಹೇಗೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ನನ್ನ ಪ್ಲಾನ್ ಏನಿತ್ತು ಅಂತ ಅಂದ್ರೆ, ಎಲ್ಲರೂ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಉಸ್ಕೋಗೆ ಹೋಗಿ ನಮ್ಮ ಅಕ್ಕ ಅಂತ ಅಂದ್ರೆ ದೊಡ್ಡಮ್ಮನ ಮಗಳು, ನೀವು ನೋಡಿರ್ತೀರ ಎಲ್ಲ ವ್ಲಾಗಲ್ಲೂ, ಅವ್ರ ಬರ್ಡೇ ಸೆಲೆಬ್ರೇಷನ್ ಇದೆ, ಸೆಲೆಬ್ರೇಟ್ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಇದ್ದಿದ್ದು ನನ್ನ ಪ್ಲಾನು. ಆದ್ರೆ ವೆದರ್ ನಮ್ಮ ಪ್ಲಾನ್ಗೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದೆ. ಸೊ ಇವತ್ತು ಈ ರೈನಿ ವೆದರ್ ಅಲ್ಲಿ ನಮ್ಮ ಜರ್ನಿ ಹೇಗಿತ್ತು, ಕ್ಯಾಬ್ ಸಿಕ್ತಾ, ಟ್ರಾಫಿಕ್ ಹೇಗಿತ್ತು, ಸ್ಕೂಲ್ ತಲುಪೋದ್ಮೇಲೆ ಏನೇನು ಮಾಡಿದ್ವಿ, ಮಧುರಮ್ಮ ದೇವಸ್ಥಾನಕ್ಕೆ ಹೇಗೋದ್ವಿ, ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು, ನೆಕ್ಸ್ಟ್ ಡೇ ಅನೇಕಲ್ಲಿ ಯಾಕೆ ಹೋಗಿದ್ವಿ, ಮತ್ತೆ ಕೊನೆಯಲ್ಲಿ ಡೆಂಟಲ್ ಕ್ಲಿನಿಕ್ ಯಾಕೆ ಹೋಗಿದ್ವಿ, ಇವೆಲ್ಲವನ್ನ ಇವತ್ತಿನ ವ್ಲಾಗ್ ಅಲ್ಲಿ ನೋಡೋಣ. ಸೊ ವ್ಲಾಗ್ ಅನ್ನ ಸ್ವಲ್ಪನೂ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ. ಲೆಟ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ನೋಡಿ, ಎಲ್ಲರೂ ಈಗಾಗಲೇ ರೆಡಿ ಆಗಿದ್ದೀವಿ, ಮಕ್ಕಳು ರೆಡಿ ಆಗಿದ್ದಾರೆ, ನಮ್ಮ ಎಲ್ಲರೂ ಕುತ್ಕೊಂಡಿದ್ದೀವಿ ರೆಡಿಯಾಗಿ. ಆ್ಯಂಡ್ ನಮ್ಮಮ್ಮ ಇನ್ನೂ ಕಿಚನ್ ಕೆಲಸದಲ್ಲೇ ಇದ್ದಾರೆ. ಅಡುಗೆ ಮನೆ ಅಂತ ಅಂದ್ರೆ ಹಾಗೆ ಅಲ್ವಾ, ನಾವು ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ರೆಡಿ ಆದ್ರೂ ಅಮ್ಮ ಮಾತ್ರ ಲಾಸ್ಟ್ ಮಿನಿಟ್ ಕೆಲಸಗಳು ಇತ್ತೇ ಇರುತ್ತೆ. ನಮ್ಮಮ್ಮ ಕೂಡ ರೆಡಿ ಆಗ್ಬೇಕು ಅಂತ ಅನ್ಕೊಂಡು ರೆಡಿ ಆಗಿ ಎಲ್ಲ ಕಿಚನ್ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹೊರಗಡೆ ಹೋಗ್ತಿದೀವಿ ಅಂದಮೇಲೆ ನಮ್ಮ ಮನೆ ಕ್ಲೀನ್ ಮಾಡ್ಕೊಂಡು ಹೋಗೋದು ನಮ್ಮಮ್ಮನ ಹ್ಯಾಬಿಟ್ಟು. ಮತ್ತೆ ಅದನ್ನೆಲ್ಲ ಫಿನಿಶ್ ಮಾಡ್ಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ಮತ್ತೊಂದು ಕಡೆ ಮಕ್ಕಳು ಕ್ಯಾಬ್ ಬಂತ ಬುಕ್ ಆಯ್ತಾ ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಕ್ಯಾಬ್ ಬುಕ್ ಆಗ್ತಾನೆ ಇಲ್ಲ. ಮಳೆ ಅಂತೂ ತುಂಬಾನೇ ಜೋರಾಗಿ ಬರ್ತಾ ಇದೆ. ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಕ್ಯಾಬ್ ಸಿಗೋದಂತೂ ತುಂಬಾನೇ ಕಷ್ಟ ಇತ್ತು. ನೋಡಿ, ನಾವು ಸ್ಕೂಲ್ಗೆ ಹೋಗ್ಬೇಕು, ಬರ್ತ್ಡೇ ಸೆಲೆಬ್ರೇಷನ್ ಮಿಸ್ ಆಗಬಾರ್ದು ಅಂತ, ಹಾಗಾಗಿ ಎಲ್ಲರೂ ವೇಟ್ ಮಾಡ್ತಾ ಇದೀವಿ. ಹೊರಗಡೆ ನೋಡಿದ್ರೆ ಫುಲ್ ಮಳೆ ಇದೆ, ನೋಡಿ ಹೇಗೆ ಬರ್ತಾ ಇದೆ ಮಳೆ ಅಂತ. ಇವತ್ತು ವೆದರ್ ನಮಗೆ ಫುಲ್ ಚಾಲೆಂಜ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ನೋಡಿ, ಫೈನಲಿ ಕ್ಯಾಬ್ ಬುಕ್ ಆಯ್ತು, ಒಂದು ಕ್ಯಾಬ್ ಬುಕ್ ಆಯ್ತು. ಕ್ಯಾಬ್ ಬುಕ್ ಆದ್ಮೇಲೆ ಫುಲ್ ರಿಲೀಫ್ ಆಯ್ತು. ಮಳೆ ಮಧ್ಯ ಕ್ಯಾಬ್ ಬುಕ್ ಮಾಡ್ಕೊಂಡು ಈಗ ಹೊರಡ್ತಾ ಇದೀವಿ. ನೋಡಿ ಹೊರಗಡೆ ವೆದರ್ ಹೇಗಿದೆ ಅಂತ, ಮಳೆ ಒಂದು ಕಡೆ, ಟ್ರಾಫಿಕ್ ಇನ್ನೊಂದು ಕಡೆ. ರೋಡಲ್ಲಿ ಫುಲ್ ಟ್ರಾಫಿಕ್ ಆಗಿದೆ. ಮಳೆ ಜೋರಾಗಿ ಬರ್ತಾ ಇದ್ವು, ವೆಹಿಕಲ್ಸ್ ಕೂಡ ಸ್ಲೋ ಆಗಿ ಹೋಗ್ತಾ ಇದಾವೆ. ನಮ್ಮ ಜರ್ನಿ ನಾರ್ಮಲ್ ಆಗಿದ್ರು ಎಷ್ಟು ಟೈಮ್ ಬೇಕಾಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವತ್ತು ಟ್ರಾಫಿಕ್ ನೋಡಿದ್ರೆ ಲೇಟ್ ಆಗ್ಬೋದು ಅಂತ ಕನ್ಫರ್ಮ್ ಅನಿಸ್ತಾ ಇದೆ. ನೋಡಿ, ನಮ್ಮ ಕ್ಯಾಬ್ ಕೂಡ ಸ್ಲೋ ಆಗಿ ಮುಂದೆ ಹೋಗ್ತಾ ಇದೆ. ಒಂದು ಕಡೆ ರೇನ್ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದೆ, ಬಟ್ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟೇ ಡಿಫಿಕಲ್ಟ್ ಕೂಡ ಆಗ್ತಿದೆ. ಇವತ್ತು ಬ್ಯಾಂಗ್ಳೂರ್ ವೆದರ್ ಹೇಗಿದೆ ಅಂತಂದ್ರೆ, ನಿಮಗೆ ವೆಹಿಕಲ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ. ನಿಮ್ಮ ಕಡೆ ವೆದರ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಮಳೆ ಇಷ್ಟನಾ ನಿಮಗೆ ಅನ್ನೋದನ್ನ ಸಹ ಕಮೆಂಟ್ ಮಾಡಿ. ರೈನಿ ಸೀಸನ್ನಲ್ಲಿ ಟ್ರಾವೆಲ್ ಮಾಡೋದು ಇಷ್ಟನಾ, ಕಮೆಂಟ್ನಲ್ಲಿ ಹೇಳಿ. ನಾವು ಈಗ ಉಸ್ಕೂರ್ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಟ್ರಾಫಿಕ್ ತುಂಬಾ ಹೆವಿ ಇದೆ, ಮಳೆ ಕೂಡ ಬಿಡ್ತಾ ಇಲ್ಲ. ಒಂದು ಸಲ ಜೋರಾಗಿ ಬರುತ್ತೆ, ಮತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಶುರು ಆಗುತ್ತೆ. ಅದರಿಂದ ಜರ್ನಿ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಮಕ್ಕಳು ಮೀನ್ ವೈಲ್ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ, ಬರ್ತ್ಡೇ ಸೆಲೆಬ್ರೇಷನ್ ಇದೆ ಅಲ್ವಾ, ಅದಕ್ಕೋಸ್ಕರ ಕ್ಯಾಬಲ್ಲಿ ಎಲ್ಲರೂ ಮಾತಾಡ್ತಾ ಹೊರಗಡೆ ವೆದರ್ ನೋಡ್ತಾ ಟ್ರಾವೆಲ್ ಮಾಡ್ತಾ ಇದೀವಿ. ಇಂಥ ರೈನಿ ವೆದರ್ ಅಲ್ಲೂ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋ ಒಂದು ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಟ್ರಾಫಿಕ್ ಮಾತ್ರ ಸ್ವಲ್ಪ ಟೆನ್ಷನ್ ಕೊಡ್ತಾ ಇದೆ. ನಾವು ಎಷ್ಟು ಲೇಟ್ ಆಗುತ್ತೋ ಗೊತ್ತಿಲ್ಲ, ಆದ್ರೂ ಬರ್ತ್ಡೇ ಸೆಲೆಬ್ರೇಷನ್ ಮಿಸ್ ಮಾಡೋದೇ ಇಲ್ಲ. ಸೊ ಸಂಹಾವ್ ರೀಚ್ ಆಗ್ಬೇಕು. ಫೈನಲಿ ನೋಡ್ತಾ ಇದೀರ ಅಲ್ವಾ, ನಾವು ಉಸ್ಕೂರ್ಗೆ ರೀಚ್ ಆಗ್ತಾ ಇದ್ದೀವಿ. ಫೈನಲಿ ನಾವು ಉಸ್ಕೂರ್ಗೆ ರೀಚ್ ಆದ್ವಿ. ಇಲ್ಲಿಂದ ನಮ್ಮ ಮನೆಗೆ ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಇದೆ. ನೋಡ್ತಾ ಇರ್ಬೋದು ನೀವು, ಉಸ್ಕೂರ್ಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಆ ಟೆಂಪಲ್ ಕಾಣಿಸಿದ್ರೇನೆ ಸಾಕು, ಉಸ್ಕೂರ್ ಮಧುರಮ್ಮ ದೇವರು, ನಾವು ಉಸ್ಕೂರ್ಗೆ ರೀಚ್ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಇನ್ನು ಸ್ವಲ್ಪ ಮನೆಗೆ ಡಿಸ್ಟೆನ್ಸ್ ಇರೋದ್ರಿಂದ
ಅಲ್ಲಿ ಮುದ್ದುಗಮ್ಮ ಟೆಂಪಲ್ಗೆ ಬುಕ್ ಆಗಿತ್ತು ನಮ್ಮ ಕ್ಯಾಬು. ಬಟ್ ಮನೆಗೆ ತನಕ ಹೋಗೋದಕ್ಕೆ ಚಾನ್ಸ್ ಇಲ್ಲ ಅಂತಂದ್ರು. ಸೊ ಅಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಅಂತ ಅಂದ್ಬಿಟ್ಟು ನಾವೇ ರೂಟ್ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ನೀವು. ಇಲ್ಲಿಂದ ಹಿಂಗ್ ಸ್ವಲ್ಪ ಮುಂದೆ ಹೋಗಿ ಹಿಂಗೆ ರೈಟ್ ತಗೊಂಡು ಹಿಂಗೆ ಹೋಗ್ಬೇಕು ಅಂತ ಎಲ್ಲ ಅಡ್ರೆಸ್ ಹೇಳಿ ನಾವು ಮನೆ ಹತ್ರನೇ ಸ್ವಲ್ಪ ರೀಚ್ ಮಾಡಿಸ್ಕೊಂಡ್ವಿ ಕ್ಯಾಬ್ನ. ಬಿಕಾಸ್ ಮಳೆಯಲ್ಲಿ ಟ್ರಾವೆಲ್ ಮಾಡೋದಕ್ಕೆ ನಡ್ಕೊಂಡು ಹೋಗೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ಅಂತ. ಇಲ್ಲಿಂದ ನಮ್ಮ ಮನೆಗೆ ಇನ್ನು ಸ್ವಲ್ಪ ಡಿಸ್ಟೆನ್ಸ್ ಇದೆ. ಸೊ ಕ್ಯಾಬಿಂದ ಇಳಿದು ಈಗ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಇನ್ನೂ ಸ್ವಲ್ಪ ಇದೆ. ಮನೆಗೆ ಬರೋಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಬಂದು ಎಲ್ಲಿ ಬರ್ತಾ ಇರೋರ್ನೆಲ್ಲ ನೋಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ರೆಗ್ಯುಲರ್ ವ್ಯೂವರ್ಸಿಗೆ ನಮ್ಮ ದೊಡ್ಡಮ್ಮ ಆಲ್ರೆಡಿ ಪರಿಚಯ ಇರಬಹುದು. ಉಸ್ಕು ವ್ಲಾಗ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ವ್ಲಾಗ್ಗಳಲ್ಲಿ ಅವರು ಕಾಣಿಸ್ಕೊಂಡಿರ್ತಾರೆ. ನಮ್ಮ ಚಾನಲ್ ರೆಗ್ಯುಲರ್ ಆಗಿ ನೋಡೋರಿಗೆ ಡೆಫಿನೆಟ್ಲಿ ಗೊತ್ತಿರ್ತದೆ. ಇವತ್ತು ನೋಡಿ ಇವಾಗ ಈ ನಮ್ಮ ಅಕ್ಕನ ಬರ್ಡೇ. ಸೊ ಇವಾಗ ಬರ್ಡೇ ಇರೋದು. ಸೊ ಈ ಅಕ್ಕನ ಬರ್ಡೇಗೆ ಸೆಲೆಬ್ರೇಷನ್ಗಾಗಿ ಎಲ್ಲರೂ ಸೇರಿದ್ದೀವಿ. ಮನೆಗೆ ಬಂದಮೇಲೆ ಎಲ್ಲರಿಗೂ ವಿಶಸ್ ಹೇಳಿ ಅವ್ಳ ಬರ್ಡೇ ವಿಶ್ ಮಾಡಿ ಸ್ವಲ್ಪ ಕುತ್ಕೊಂಡು ಎಲ್ಲ ಕ್ಯಾಚಪ್ ಮಾಡ್ಕೊಂಡ್ವಿ. ಸೊ ಇನ್ನೊಂದು ಅಕ್ಕ ಸಹ ಬಂದಿದ್ರು. ಎಲ್ಲರೂ ಒಟ್ಟಿಗೆ ಮನೇಲಿ ಇರೋದಂದ್ರೆ ತುಂಬಾ ಸಂತೋಷ ಆಗುತ್ತೆ ಅಲ್ವಾ. ಎಲ್ಲರೂ ತುಂಬಾ ದಿನಗಳ ನಂತರ ಒಟ್ಟಿಗೆ ಸೇರ್ತಾ ಇರೋದ್ರಿಂದ ಮನೆ ಫುಲ್ ಲೈವ್ಲಿ ಆಗಿತ್ತು ಅಂತಾನೆ ಹೇಳ್ಬೋದು. ಮಳೆ ವೆದರ್ನಲ್ಲಿ ಹಾಟ್ ಕಾಫಿ ಕುಡಿಯೋದು ಅಂದ್ರೆ ಅದಕ್ಕಿಂತ ಚೆನ್ನಾಗಿರೋ ಫೀಲಿಂಗ್ ಬೇರೆ ಇಲ್ಲ ಅಂತಾನೆ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇಂಥ ಮೂಮೆಂಟ್ಸ್ ತುಂಬಾ ಸಿಂಪಲ್ ಆಗಿದ್ರು ಫ್ಯಾಮಿಲಿ ಜೊತೆ ಇದ್ದಾಗ ತುಂಬಾ ಸ್ಪೆಷಲ್ ಆಗಿರುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ ಒಂದು ರೀಸನ್ ಅಷ್ಟೇ, ಆದ್ರೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರೋದು, ಮಾತಾಡೋದು, ನಗೋದು, ಕಾಫಿ ಕುಡಿಯೋದು ಎಲ್ಲ ಮೆಮೊರೀಸ್ ಆಗಿ ಉಳಿಯುತ್ತೆ. ಕಾಫಿ ಆಯ್ತು. ಈಗ ಬರ್ತ್ಡೇ ಸೆಲೆಬ್ರೇಷನ್ಗೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅದಕ್ಕೆ ಉಸ್ಕೂರ್ ಮಧುಗಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ನೀವು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸ್ವಲ್ಪ ಮಳೆ ಬರ್ತಾ ಇದೆ, ಆದ್ರೂ ದೇವರ ದರ್ಶನಕ್ಕೆ ಹೋಗೋದು ಅಂದ್ರೆ ತುಂಬಾ ಒಳ್ಳೆ ವೆದರ್ ಆಗಿದೆ ಅಂತಾನೆ ಹೇಳ್ಬೋದು. ನಾವು ಮಧುಗಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರ್ಬೋದು, ಮಧುಗಮ್ಮ ದೇವಿ ದೇವಸ್ಥಾನ ಅಂತ ಅಂದ್ರೆ ನನಗೆ ತುಂಬಾ ಇಷ್ಟ. ಆಲ್ಮೋಸ್ಟ್ ನನ್ನ ಹಲವಾರು ವ್ಲಾಗ್ಸ್ ಅಲ್ಲಿ ನಾನು ದೇವಸ್ಥಾನ ನಿಮಗೆ ತೋರಿಸಿದ್ದೀನಿ, ಕಾಣಿಸಿರುತ್ತೆ ನಿಮಗೆ ನನ್ನ ವ್ಲಾಗ್ಸ್ ಅಲ್ಲಿ. ನನ್ನ ಫೇವ್ರೆಟ್ ಟೆಂಪಲ್ಗಳಲ್ಲಿ ಒಂದು ದೇವಸ್ಥಾನ ಇದು ಅಂತಾನೆ ಹೇಳ್ಬೋದು. ಇವತ್ತು ದೇವಸ್ಥಾನ ಡೆಕೋರೇಷನ್, ದೇವರ ಅಲಂಕಾರ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಅಲಂಕಾರ ಮಾಡಿದ್ರು. ನೋಡಿ ದೇವರ ಡೆಕೋರೇಷನ್ ಹೀಗಿದೆ. ನಿಮಗೆ ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ನನಗೆ ಒಳಗಡೆ ಪೂಜೆ ಮಾಡಿಕೊಟ್ರು. ನಾವೆಲ್ಲರೂ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ವಿ. ದೇವರ ಮುಂದೆ ನಿಂತಾಗ ಮನಸ್ಸಿಗೆ ತುಂಬಾ ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ಗೂ ಮುಂಚೆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗೋದು ನಮಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ವ್ಲಾಗ್ ಕೂಡ ದೇವರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಚೆನ್ನಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ವಿ. ಇಲ್ಲಿ ದೇವರ ಅಲಂಕಾರ ಸಹ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಹೀಗೆ ದೇವಸ್ಥಾನದಿಂದ ವಾಪಸ್ ಬರ್ತಾ ಬರ್ತ್ಡೇ ಕೇಕ್ ಕೂಡ ತಗೊಂಡು ಬಂದ್ವಿ. ಇವತ್ತು ನಮ್ಮ ಅಕ್ಕನ ಬರ್ತ್ಡೇ. ಸೊ ಈಗ ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್. ಎಲ್ಲರೂ ಸೇರ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಮೊದಲು ಎಲ್ಲರೂ ಬರ್ತ್ಡೇ ವಿಶಸ್ ಹೇಳಿದ್ವಿ. ಹಾಗೆ ನಾವು ಸಹ ಈ ವ್ಲಾಗ್ ಇಂದ ನಮ್ಮ ಅಕ್ಕನಿಗೆ ಬರ್ತ್ಡೇ ವಿಶ್ ಹೇಳೋಣ ಬನ್ನಿ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ನಿಮ್ಮ ಲೈಫಲ್ಲಿ ಯಾವಾಗಲೂ ಹ್ಯಾಪಿನೆಸ್, ಗುಡ್ ಹೆಲ್ತ್ ಮತ್ತು ಸಕ್ಸಸ್ ಇರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸೊ ಕೇಕ್ ಕಟಿಂಗ್ ಶುರು ಮಾಡೋಣ ಬನ್ನಿ. ಎಲ್ಲರೂ ಕೇಕ್ ತಿನ್ನಿಸ್ತಾ ಇದ್ದೀವಿ, ವಿಶಸ್ ಹೇಳ್ತಾ ಫೋಟೋಸ್ ತಗೊಳ್ತಾ ಇದ್ದೀವಿ. ಫ್ಯಾಮಿಲಿ ಫುಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಅಂತ ಅಂದ್ರೇನೆ ಹ್ಯಾಪಿನೆಸ್ಸೇ ಬೇರೆ ಅಲ್ವಾ. ಸೊ ಫ್ರೆಂಡ್ಸ್ ಜೊತೆಗೆ ಸೆಲೆಬ್ರೇಷನ್ ಮಾಡೋದು ಬೇರೆ ಅಂತ ಅಂದರೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡೋದು ಬೇರೆ. ಅದೇ ಡಿಫ್ರೆಂಟ್ ಹ್ಯಾಪಿನೆಸ್ ಕೊಡುತ್ತೆ, ಇದೇ ಡಿಫ್ರೆಂಟ್ ಹ್ಯಾಪಿನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಡಿಫ್ರೆಂಟ್ ಸೆಲೆಬ್ರೇಷನ್, ಡಿಫ್ರೆಂಟ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಇರೋದು, ನಗೋದು, ಮಾತಾಡೋದು, ಕೇಕ್ ಕಟ್ ಮಾಡೋದು, ಇವೆಲ್ಲ ಮೆಮೊರೀಸ್ ತುಂಬಾ ಚೆನ್ನಾಗಿತ್ತು. ಬರ್ತ್ಡೇ ಸೆಲೆಬ್ರೇಷನ್ ಅಂದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲ ಆಯಿತು. ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಊಟ ಮಾಡೋದಕ್ಕೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ.
ಫ್ಯಾಮಿಲಿ ಜೊತೆ ಒಟ್ಟಿಗೆ ಕುಳಿತು ಊಟ ಮಾಡೋ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ಇಂತಹ ಫ್ಯಾಮಿಲಿ ಮೂಮೆಂಟ್ಸ್ಗಾಗಿ ಟೈಮ್ ಕೊಡಲೇಬೇಕಾಗುತ್ತೆ. ಬರ್ತ್ಡೇ ಸೆಲೆಬ್ರೇಷನ್, ಟೆಂಪಲ್ ವಿಸಿಟ್, ಕಾಫಿ, ಫುಡ್, ಇವತ್ತಿನ ಡೇ ತುಂಬಾನೇ ಸಿಂಪಲ್ ಆಗಿದ್ರು ತುಂಬ ಮೆಮೊರೇಬಲ್ ಆಗಿತ್ತು. ಹೀಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸ್ಕೂಲಿಂದ ನಮ್ಮ ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ. ಮಾರ್ನಿಂಗ್ ಅಲ್ಲಿ ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಡೇ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಸ್ಮಾಲ್ ವರ್ಕ್ಗಾಗಿ ನಾನು ಮತ್ತೆ ನಮ್ಮ ಅಮ್ಮ ಆನೇಕಲ್ಗೆ ಹೋಗ್ಬೇಕಾಯ್ತು. ಸೊ ಈಗ ಬಸ್ಸಲ್ಲಿ ಆನೇಕಲ್ ಕಡೆಗೆ ಹೊರಡ್ತಾ ಇದ್ದೀವಿ. ನಾನು ಮತ್ತೆ ನಮ್ಮಮ್ಮ ಇಬ್ರು ಬಸ್ ಹತ್ಕೊಂಡು ಆನೇಕಲ್ಗೆ ಹೊರಡ್ತಾ ಇದ್ದೀವಿ. ಆನೇಕಲಲ್ಲಿ ಸ್ವಲ್ಪ ಕೆಲಸ ಇತ್ತು. ನಾನು ಈಗ ಉಸ್ಕೂರ್ ಮತ್ತು ಆನೇಕಲ್ ನಡುವೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನಮ್ಮ ವ್ಲಾಗ್ಸ್ ರೆಗ್ಯುಲರ್ ಆಗಿ ನೋಡೋರಿಗೆ ಆನೇಕಲ್ ಕೂಡ ಫೆಮಿಲಿಯರ್ ಪ್ಲೇಸ್ ಆಗಿರ್ಬೋದು ಅಂತಲೇ ಅನಿಸುತ್ತೆ. ನಮ್ಮಮ್ಮ ಅವ್ರದ್ದು ಆನೇಕಲ್ಲು ಆ್ಯಂಡ್ ನಮ್ಮಪ್ಪ ಅವ್ರದ್ದು ಉಸ್ಕೂರ್ ಆಗಿರೋದ್ರಿಂದ ಸೊ ಹೀಗೆ ನನ್ನ ಟ್ರಾವೆಲ್ ಸ್ಟೋರೀಸು ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಎರಡು ಕಡೆ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ನನ್ನ ವ್ಲಾಗ್ ನೋಡೋರಿಗೆ ಆನೇಕಲ್ ತಲುಪಿದ ಮೇಲೆ ಫೈನಲಿ ನಾವು ಆನೇಕಲ್ ತಲುಪಿದ್ದೀವಿ. ಆ್ಯಂಡ್ ತಲುಪಿದ ಮೇಲೆ ನಮ್ಮ ಕೆಲಸ ಮುಗಿಸ್ಕೊಂಡ್ವಿ. ಸ್ವಲ್ಪ ಕೆಲಸ ಆಯಿತು. ಕೆಲಸ ಮುಗಿದ ಮೇಲೆ ಬಸ್ ಸ್ಟಾಪ್ ಕಡೆಗೆ ಬಂದ್ವಿ. ಅದೇ ಸಮಯದಲ್ಲಿ ನಮ್ಮಮ್ಮ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಚೆಕಪ್ ಮಾಡಿಸ್ಬೇಕಿತ್ತು. ಅಂದರೆ ನಮ್ಮ ಅಮ್ಮ ಡೆಂಟಲ್ ಕೇರ್ಗೆ ಹೋಗ್ಬೇಕಿತ್ತು. ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಿಂದೆ ವ್ಲಾಗಲ್ಲಿ ಹೇಳಿದ್ದೆ ಅಜ್ಜಿಗೆ ಹಲ್ಲನ್ನ ಕಿತ್ತಾಕ್ಸ್ಬೇಕು ಅಂತ ಹೋಗಿದ್ವಿ ಅಂತ ಅಂದ್ಬಿಟ್ಟು, ಅಂದರೆ ರಿಮೂವ್ ಮಾಡಿಸ್ಬೇಕು ಅಂತ ಹೋಗಿದ್ವಿ ಅಂತ. ಸೊ ಅದೇ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿಗೆ ಹೋಗೋಣ ಅಂತ ನೋಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಹಾಸ್ಪಿಟಲ್ ಕ್ಲೋಸ್ ಇತ್ತು. ಸೊ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಹೀಗಾಗಿ ಬೇರೆ ಕಡೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ಅಲ್ಲೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಬಸ್ ಹತ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ನೆಕ್ಸ್ಟ್ ಈವ್ನಿಂಗು ನಮ್ಮ ಅಕ್ಕನ್ನು ಕರ್ಕೊಂಡು ಆಟೋ ಮಾಡಿಕೊಂಡು ಡೆಂಟಲ್ ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಿಯರ್ ಬೈ ಡೆಂಟಲ್ ಕ್ಲಿನಿಕ್ ಅಂತಲೇ ಹೇಳ್ಬೋದು. ಒಂದು 2-3 ಕಿಲೋಮೀಟರ್ಸ್ ಆಗಬಹುದು ಅಂತ ಅನಿಸುತ್ತೆ. ನಮ್ಮ ಮನೆಯ ಹತ್ತಿರದಲ್ಲಿರೋ ಆಟೋ ಮಾಡಿಕೊಂಡು ಕ್ಯಾಬ್ ಮಾಡಿಕೊಂಡು ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈವ್ನಿಂಗ್ ಅಂತ ಅಂದ್ರೇ ಟ್ರಾಫಿಕ್ ಇರುತ್ತೆ. ಸೊ ಪರವಾಗಿಲ್ಲ, ಈವ್ನಿಂಗ್ ಟ್ರಾಫಿಕ್ ಇದ್ರೂ ಸಹ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಕ್ಯಾಬ್ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ಕ್ಲಿನಿಕ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕ್ಲಿನಿಕ್ ರೀಚ್ ಆದಮೇಲೆ ಅಪಾಯಿಂಟ್ಮೆಂಟ್ ಪ್ರಕಾರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ವಿ. ನಮ್ಮ ಹೆಲ್ತ್ ಬಗ್ಗೆ ನಾವು ಯಾವಾಗಲೂ ಕೇರ್ ತಗೊಳ್ಬೇಕು ಅಂತ ಅನಿಸುತ್ತೆ. ಬಿಕಾಸ್ ಎಸ್ಪೆಷಲಿ ಡೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಟೀತ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಪೋಸ್ಟ್ಪೋನ್ ಮಾಡೋದು ಬೇಡ. ಒಮ್ಮೆ ಡೆಂಟಲ್ ಚೆಕಪ್ ಮಾಡಿಸ್ಕೊಳ್ಳಿ. ಡಾಕ್ಟರ್ ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಬೆಟರ್ ಪ್ರಿಕಾಷನ್ಸ್ ತಗೊಳ್ಳಿ. ಸೊ ನಿಮ್ಮಲ್ಲಿ ಯಾರಾದರೂ ಡೆಂಟಲ್ ಪ್ರಾಬ್ಲಮ್ ಇದ್ದರೆ ನಿಮ್ಮ ಪೇರೆಂಟ್ಸೇ ಆಗಿರ್ಬೋದು, ನಿಮಗಾಗಿರ್ಬೋದು, ಡಾಕ್ಟರ್ನ ಚೆಕಪ್ ಮಾಡ್ಕೊಳ್ಳಿ, ಭೇಟಿ ನೀಡಿ ಚೆಕಪ್ ಮಾಡ್ಕೊಳ್ಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹೆಲ್ತ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಎಲ್ಲ ಡೆಂಟಲ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಈಗ ಮತ್ತೆ ಆಟೋ ಮಾಡಿಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ಸೊ ಗೈಸ್, ಇವತ್ತಿನ ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಶುರುವಾದ ಜರ್ನಿ, ಹೆವಿ ರೇನ್, ಕ್ಯಾಬ್ ಬುಕಿಂಗ್ ಪ್ರಾಬ್ಲಮ್, ಟ್ರಾಫಿಕ್, ಸ್ಕೂಲ್ ಜರ್ನಿ, ಫ್ಯಾಮಿಲಿ ಟೈಮ್, ಮಧುರ ತಕ್ಷಣ, ಬರ್ತ್ಡೇ ಕೇಕ್ ಕಟಿಂಗ್, ಫ್ಯಾಮಿಲಿ ಡಿನ್ನರ್, ಮತ್ತೆ ನೆಕ್ಸ್ಟ್ ಡೇ ಆನೇಕಲ್ ಟ್ರಿಪ್, ವರ್ಕ್ ಅಪಾಯಿಂಟ್ಮೆಂಟ್, ಕೊನೆಗೆ ಡೆಂಟಲ್ ಕ್ಲಿನಿಕ್ ವಿಸಿಟ್. ಹೀಗೆ ನಮ್ಮ 2-3 ದಿನಗಳ ತುಂಬ ಬ್ಯುಸಿಯಾಗಿ ಆದರೆ ತುಂಬ ಬ್ಯೂಟಿಫುಲ್ ಆಗಿ ಕಳೆದೋಯ್ತು ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ಇಂಥ ಸಿಂಪಲ್ ಫ್ಯಾಮಿಲಿ ಮೊಮೆಂಟ್ಸ್ನೇ ಮುಂದೆ ದೊಡ್ಡ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ನಿಮ್ಮ ಫೇವ್ರೆಟ್ ಪಾರ್ಟ್ ಯಾವುದು ಅಂತ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ರೈನಿ ಜರ್ನಿ ಆಗಿರ್ಬೋದು, ಮತ್ತು ಮಧುಗಮ್ಮ ದೇವಸ್ಥಾನ ಡೆಕೋರೇಷನ್ ಆಗಿರ್ಬೋದು, ಬರ್ತ್ಡೇ ಸೆಲೆಬ್ರೇಷನ್, ಆನೇಕಲ್ ಟ್ರಿಪ್, ಮತ್ತು ಎಲ್ಲವನ್ನು ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಎಂಕರೇಜ್ಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಸೇಫ್, ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.